ಹಲೋ ಫ್ರೆಂಡ್ಸ್, ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ? ನಾನು ಶೈಲಜಾ. ನಮ್ಮ ಹೋಮ್ ಮೇಡ್ ರೆಸಿಪೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ನ್ಯಾಚುರಲ್ ಆಗಿ ಸಿಗುವಂಥ ಹಲಸಿನ ಹಣ್ಣನ್ನು ತಗೊಂಡು ಅದರಿಂದ ಈಸಿಯಾಗಿ ಹಾಗೂ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ಒಂದನ್ನು ಕ್ವಿಕ್ಕಾಗಿ ಮಾಡೋಣ. ಇದಕ್ಕೋಸ್ಕರ ನಾನು 1 ಬೌಲ್ನಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ. ಈ ದೋಸೆ ಅಕ್ಕಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 2-3 ಸಾರಿ ತೊಳ್ಕೊಂಡು ಬಿಡೋಣ. ಈ ತೊಳೆದಿರೋ ನೀರನ್ನೆಲ್ಲ ಚೆಲ್ಕೊಂಡು ಬೇರೆ ನೀರು ಹಾಕಿ ನೆನೆಸಿಡೋಣ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾವು ಮಾಡ್ಕೊಳ್ತೀವಿ ಅಂದರೆ ರಾತ್ರಿನೇ ಅಕ್ಕಿ ಎಲ್ಲ ನೆನೆಸಿಟ್ಕೊಳ್ಬೇಕು. ಈ ತೊಳೆದಿರೋ ಅಕ್ಕಿಗೆ ನೀರು ಹಾಕಿ ನೆನೆಸಿಡೋಣ. ಈಗ ನಾನು 1 ಬೌಲ್ನಷ್ಟು ಹಲಸಿನ ಹಣ್ಣು ತೊಗೊಂಡಿದ್ದೀನಿ. ಇದನ್ನೆಲ್ಲ ಬಿಡಿಸ್ಕೊಳ್ಬೇಕು. ಬಿಡಿಸಿದ್ರೆ ಅರ್ಧ ಬೌಲ್ ಆಗುತ್ತೆ. 1 ಬೌಲ್ ಅಕ್ಕಿಗೆ ಅರ್ಧ ಬೌಲ್ನಷ್ಟು ಹಲಸಿನ ಹಣ್ಣು ಸಾಕಾಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ತೀವಿ ಅಂದರೆ ರಾತ್ರಿನೇ ನೆನೆಸಿಟ್ಟಿರಬೇಕು ಅಕ್ಕಿ ಎಲ್ಲ. ನಾನು ನಿನ್ನೆ ರಾತ್ರಿ ನೆನೆಸಿಟ್ಟಿದ್ದೆ. ಈಗ ಬೆಳಗ್ಗೆ ನಾನು ಅಕ್ಕಿ ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಅರ್ಧ ಬೌಲ್ನಷ್ಟು ಏನು ಹಲಸಿನ ಹಣ್ಣು ತೊಗೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಲಸಿನ ಹಣ್ಣಿನ ಜೊತೆಗೆ ಸೇರಿದ್ರೆ ಒಳ್ಳೆ ಘಮ ಘಮ ಪರಿಮಳ ಬರುತ್ತೆ. ಅದರ ಜೊತೆಗೆ ರುಚಿಯಾಗೂ ಇರುತ್ತೆ, ದೇಹಕ್ಕೆ ತುಂಬ ತಂಪಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಇದನ್ನೆಲ್ಲ ದೋಸೆ ಹಿಟ್ಟಿನ ಹದಕ್ಕೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾವೀಗ. ನೋಡಿ, ಹಿಟ್ಟನ್ನೆಲ್ಲ ಗ್ರೈಂಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಮಾಮೂಲಿ ದೋಸೆ ಹಿಟ್ಟು ಮಾಡಿದಾಗೆ ಸ್ವಲ್ಪ ಹಿಟ್ಟನ್ನು ಎತ್ತಿಟ್ಟಿದ್ದೀನಿ ಸಂಜೆ ಸ್ನ್ಯಾಕ್ಸ್ಗೆ. ಹಾಗೆಯೇ ನಾನು ಬೆಳಗಿನ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ ಉಳಿದಿರೋ ಹಿಟ್ಟಿನಲ್ಲಿ. ಈ ರೀತಿ ದೋಸೆ ಹಾಕ್ಕೊಳ್ಳೋಣ. ಈ ಹಲಸಿನ ಹಣ್ಣಿನ ದೋಸೆ ತುಂಬ ರುಚಿಯಾಗಿರುತ್ತೆ. ಈಸಿಯಾಗಿ ಮಾಡ್ಕೊಂಡು ಬಿಡ್ಬೋದು ಫ್ರೆಂಡ್ಸ್. ಇದಕ್ಕೆ ನಾನೀಗ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಇದು ಹೋಮ್ ಮೇಡ್ ತುಪ್ಪ, ನಾವೇ ಮನೆಯಲ್ಲೇ ಮಾಡಿರೋದು. ಈ ಬಗ್ಗೆ ನಾನೊಂದು ವಿಡಿಯೋ ಮಾಡಿದ್ದೀನಿ ಈಗಾಗಲೇ. ಹಾಲಿನ ಕೆನೆಯಿಂದ ಮನೆಯಲ್ಲಿ ಹೇಗೆ ಸುಲಭವಾಗಿ ನಾವು ತುಪ್ಪ ತಯಾರಿಸ್ಬೋದು ಅಂತ ಆ ವಿಡಿಯೋ ಕೂಡ ನೋಡಿ ಫ್ರೆಂಡ್ಸ್. ಹಸಿದಾಗ ಹಲಸು, ಉಂಡಾಗ ಮಾವು ಅನ್ನೋ ಗಾದೆ ನೆನಪಾಗುತ್ತೆ ಅಲ್ವಾ? ನಮ್ಮ ಮಲೆನಾಡು ಹಾಗೂ ತುಳುನಾಡಿನ ಜನರಿಗೆ ತುಂಬ ಇಷ್ಟವಾದಂಥ ರೆಸಿಪಿ ಇದು. ನಮ್ಮ ಹಿರಿಯರೆಲ್ಲ ಈ ರೀತಿ ದೋಸೆ ಮಾಡ್ಕೊಂಡು ತಿಂತಾಯಿದ್ರು. ಅವರೆಲ್ಲ ಎಷ್ಟೊಂದು ಆರೋಗ್ಯವಾಗಿದ್ದರು ಅಲ್ವಾ ಫ್ರೆಂಡ್ಸ್? ನಾವೆಲ್ಲ ಚಿಕ್ಕ ವಯಸ್ಸಿಂದ ಈ ದೋಸೆಯನ್ನು ತಿನ್ಕೊಂಡು ಬೆಳೆದಿದ್ದೀವಿ. ಇದು ನಮ್ಮ ಟ್ರೆಡಿಷ್ನಲ್ ಫುಡ್ ಕೂಡ ಹೌದು. ಫ್ರೆಂಡ್ಸ್, ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ರೆಸಿಪಿಯನ್ನು ನೀವೆಲ್ಲರೂ ಟ್ರೈ ಮಾಡಿ. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಈ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಹೊಸ ಹೊಸ ವಿಡಿಯೋಗಳನ್ನು ಮಾಡೋದಕ್ಕೆ ತುಂಬಾ ಎನ್ಕರೇಜ್ ಮಾಡುತ್ತೆ. ನಿಮ್ಮ ಮನೆಯವರು, ಪರಿಚಯದವರು, ಫ್ರೆಂಡ್ಸ್ ಎಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.